ಸಿಎಂ ಸಿದ್ದರಾಮಯ್ಯಗೆ ಈಗ ಮತ್ತೊಂದು ಶಾಕ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿಯ ಕಿಕ್ ಬ್ಯಾಕ್ ಆರೋಪ ಬಂದಿದೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಈ ಕಿಕ್ ಬ್ಯಾಕ್ ಪಡೆದ ಆರೋಪ. ಗಣಿಗುತ್ತಿಗೆ ಹೆಸರಲ್ಲಿ ಸಿಎಂಗೆ 500 ಕೋಟಿ ಕಿಕ್ ಬ್ಯಾಕ್ನ ಆರೋಪ. ಸಿದ್ದರಾಮಯ್ಯ ಸಿಎಂ ಆದ ಮೊದಲ ಅವಧಿ 2013ರಿಂದ 18, ಅದರ ನಡುವೆ 2015ರಲ್ಲಿ ಗಣಿಗುತ್ತಿಗೆಯನ್ನ ನವೀಕರಣಗೊಳಿಸಿದ್ದಾರೆ ಅನ್ನೋ ಆರೋಪ. ಆ ಗಣಿಗುತ್ತಿಗೆಯ ನವೀಕರಣದಿಂದ 500 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಸಿಕ್ಕಿದೆ. ಇದರಿಂದ ರಾಜ್ಯದ ಖಜಾನೆಗೆ 5ರಿಂದ 6 ಸಾವಿರ ಕೋಟಿ ನಷ್ಟವಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಪ್ರಾಸಿಕ್ಯೂಷನ್ಗೆ ಗವರ್ನರ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಗಣಿಗುತ್ತಿಗೆ ನವೀಕರಿಸೋದಕ್ಕೆ 500 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಆರೋಪ. 2015ರಲ್ಲಿ 8 ಗಣಿಗುತ್ತಿಗೆ ನವೀಕರಣ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಗಣಿ ಹರಾಜು ಹಾಕುವ ಬದಲಿಗೆ ಅಲ್ಲಿ ನವೀಕರಣ ಮಾಡಿದ್ರು ಸಿದ್ದರಾಮಯ್ಯ. 2015 ಜನವರಿ 12ನೇ ತಾರೀಕು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಆವತ್ತಿನ ದಿನವೇ 6 ಗಣಿ ಕಂಪನಿಗಳ ಗುತ್ತಿಗೆ ನವೀಕರಣಗೊಳಿಸಲಾಗುತ್ತೆ. ಅದಾದ 7 ದಿನಕ್ಕೆ ಮತ್ತೆರಡು ಕಂಪನಿಗಳ ಲೈಸೆನ್ಸ್ ರಿನ್ಯೂ ಮಾಡ್ತಾರೆ. ಸಿಎಂ ಈ ನಿರ್ಧಾರದಿಂದ ಸರ್ಕಾರಕ್ಕೆ 5,000 ಕೋಟಿ ರೂಪಾಯಿ ನಷ್ಟ ಅಂತ ಆರೋಪಿಸ್ತಾ ಇದ್ದಾರೆ. ತನಿಖೆ ಎದುರಿಸ್ತಾ ಇರೋ ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಿಸಿದ್ರಂತೆ ಸಿಎಂ. ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದ ಲೈಸೆನ್ಸ್ 2015ರಲ್ಲಿ ನವೀಕರಣ ಆಗಿತ್ತು. ಹಾಗಾದ್ರೆ ಆ 8 ಕಂಪನಿಗಳು ಯಾವ್ಯಾವು? ತನಿಖೆ ಎದುರಿಸ್ತಾ ಇರೋ ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಿಸಿದ್ರು ಸಿದ್ದರಾಮಯ್ಯ ಅನ್ನೋದು ಆರೋಪ. ಯಾವ ಯಾವ ಕಂಪನಿಗಳು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಗಣಿ ಲೈಸೆನ್ಸ್ ನಂಬರ್ ಕೂಡ ನಮೂದಾಗಿದೆ. ಸೆಸ್ಸಾ ಕಂಪನಿ, ಕಾನೂರಿನ ಸೆಸ್ಸಾ ಸ್ಟೇರ್ ಲೈಟ್ ಲಿಮಿಟೆಡ್ ಕಂಪನಿ. 8 ಕಂಪನಿಗಳ ಹೆಸರನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಕಾರಿನ್ನೂರ್ ಮಿನರಲ್ ಮೈನಿಂಗ್ ಇಂಡಸ್ಟ್ರೀಸ್, ಉಪೇಂದ್ರನ್, ತುಮಕೂರು ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್, ಗಣಿ ಕಂಪನಿಗಳು ಯಾವ್ಯಾವುವೋ ಅದರ ಗಣಿ ಲೈಸೆನ್ಸ್ ನಂಬರ್ ಏನು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ತುಮಕೂರು ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ ಲಿಂಫೋ ಸಿಮೆಂಟ್ ಇಂಡಸ್ಟ್ರಿ, ವೀರಭದ್ರಪ್ಪ ಸಂಗಪ್ಪ ಅಂಡ್ ಕೋ, ಮಿನರಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಹಾಗೂ ರಾಮ್ಗಢ್ ಮಿನರಲ್ ಅಂಡ್ ಮೈನಿಂಗ್ ಕಂಪನಿಗಳಿಗೆ 2015 ಜನವರಿ 12ನೇ ತಾರೀಕು ಗಣಿಗುತ್ತಿಗೆ ನವೀಕರಣ ಮಾಡಿದ್ದಾರೆ ಸಿದ್ದರಾಮಯ್ಯ. ಮೊದಲಿಗೆ 6 ಕಂಪನಿಗಳ ನವೀಕರಣ ಆಗಿದೆ, ಅಂದ್ರೆ ಲೈಸೆನ್ಸ್ ರಿನ್ಯೂ ಆಗಿದೆ. ಅದಾದ 7 ದಿನಕ್ಕೆ ಅಂದ್ರೆ 19 ಜನವರಿ 2015ರಲ್ಲಿ ಮತ್ತೆರಡು ಕಂಪನಿಯ ಲೈಸೆನ್ಸ್ ನವೀಕರಣ ಮಾಡಿದ್ದಾರೆ. ಹಾಗಾದ್ರೆ ಕೇಂದ್ರದ ನಿಯಮ ಉಲ್ಲಂಘಿಸಿ ಗುತ್ತಿಗೆಗೆ ನವೀಕರಣ ಆದೇಶವನ್ನ ಕೊಟ್ರ? ಕೇಂದ್ರ ಸರ್ಕಾರದ ನಿಯಮ ಉಲ್ಲಂಘಿಸಿದ್ರ ಸಿಎಂ ಸಿದ್ದರಾಮಯ್ಯ? ಗಣಿಗುತ್ತಿಗೆಯನ್ನ ಹರಾಜಿನ ಮೂಲಕವೇ ನೀಡಬೇಕು. ಜನವರಿ 12, 2015ರಂದು ಸುಗ್ರೀವಾಜ್ಞೆ ಹೊರಡಿಸಿರುತ್ತೆ ಕೇಂದ್ರ ಸರ್ಕಾರ. ಅದೇ ದಿನ 6 ಕಂಪನಿಗಳಿಗೆ ಗುತ್ತಿಗೆ ನವೀಕರಣ ಮಾಡಿದ್ರು ಸಿಎಂ. ಸಾಕಷ್ಟು ದಿನದಿಂದ ಬಾಕಿ ಉಳಿದಿದ್ದ ಗಣಿ ಗುತ್ತಿಗೆಯ ನವೀಕರಣವನ್ನ ಜನವರಿ 12 ಯಾವ ದಿನ ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಹೊರಡುತ್ತೋ ಅದೇ ದಿನ 6 ಕಂಪನಿಗಳಿಗೆ ನವೀಕರಣ ಮಾಡ್ತಾರೆ. ಜನವರಿ 19, 2015ರಂದು ಮತ್ತೆರಡು ಕಂಪನಿಗಳಿಗೆ ನವೀಕರಣ ಮಾಡ್ತಾರೆ. ಅಂದ್ರೆ ಒಟ್ಟು 8 ಕಂಪನಿಗಳ ಗುತ್ತಿಗೆ ನವೀಕರಣ ಮಾಡಿದ್ದಾರೆ ಸಿಎಂ. ನಿಯಮ ಉಲ್ಲಂಘಿಸಿ
ನವೀಕರಣ ಮಾಡಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರೋ ಆರೋಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.